100 ಕೋಟಿ ಕ್ಲಬ್ ಸೇರ್ತಾ ಮ್ಯಾಕ್ಸ್ ಮೂವಿ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನಲ್. ನೀವಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ತರ ಕೆಳಗೆ ಕಾಣೋ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ವೀಕ್ಷಕರೇ, ಇವತ್ತು ವಿಡಿಯೋದಲ್ಲಿ ಮ್ಯಾಕ್ಸ್ ಚಿತ್ರವು 100 ಕೋಟಿ ಕ್ಲಬ್ ಸೇರುವುದಾಗಿ ಎಲ್ಲ ಕಡೆ ಪೋಸ್ಟ್ ವೈರಲ್ ಆಗ್ತಾ ಇದೆ. ಇದು ಎಷ್ಟರ ಮಟ್ಟಿಗೆ ನಿಜ, ಎಷ್ಟರ ಮಟ್ಟಿಗೆ ಸುಳ್ಳು ಎಂಬುದು ಇವತ್ತು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಎಲ್ಲರೂ ವಿಡಿಯೋ ಪೂರ್ಣವಾಗಿ ನೋಡಿ. ವೀಕ್ಷಕರೇ, ಕನ್ನಡ ಚಿತ್ರಗಳು ದೊಡ್ಡದಾಗಿ ಸದ್ದು ಮಾಡುತ್ತಿದೆ. ಹೊಸ ವರ್ಷ ಕೂಡ ಚಂದ್ರಮುಖಕ್ಕೆ ಹೊಸ ಹುರುಪು ತಂದಿದೆ. ಕ್ರಿಸ್ಮಸ್ ಸಂದರ್ಭದಲ್ಲಿ ಬಿಡುಗಡೆಯಾದ ಯುವಾಯ್ ಹಾಗೂ ಮ್ಯಾಕ್ಸ್ ಚಿತ್ರಗಳು ಗೆದ್ದಿವೆ. ಅದರಲ್ಲೂ ಕಿಚ್ಚನ ದರ್ಬಾ ಜೋರಾಗಿಯೇ ಇದೆ. ಸಿನಿ ರಸಿಕರು, ನಿರ್ಮಾಪಕರು, ವಿತರಕರು ಎಲ್ಲರೂ ಖುಷಿಯಾಗಿದ್ದಾರೆ. ಡಿಸೆಂಬರ್ 25ರಂದು ತೆರೆಗೆ ಬಂದ ಮ್ಯಾಕ್ಸ್ ಸಿನಿಮಾ ಮೊದಲ ಪ್ರದರ್ಶನದಿಂದಲೂ ಭರ್ಜರಿ ರೆಸ್ಪಾನ್ಸ್ ಪಡೆದುಕೊಂಡಿತ್ತು. ಕಿಚ್ಚನ ಖಡಕ್ ನಟನೆ ಪ್ರೇಕ್ಷಕರು ಕ್ಲೀನ್ ಬೋರ್ಡ್ ಹಾಕಿದ್ದಾರೆ. ರಜೆಗಳು ಚಿತ್ರದ ಕಲೆಕ್ಷನ್ಗೆ ವರವಾಗಿದೆ. ಹೊಸ ವರ್ಷದ ಮೊದಲ ದಿನ ಕೂಡ ಭರ್ಜರಿ ಕಲೆಕ್ಷನ್ ಮಾಡಿ ದಾಖಲೆ ಬರೆದಿತ್ತು. ಕೇವಲ 8 ದಿನಕ್ಕೆ ಕಿಚ್ಚನ ಹಿಂದಿನ ಸಿನಿಮಾಗಳ ದಾಖಲೆ ಮುರಿದು ಮ್ಯಾಕ್ಸ್ ಮುನ್ನುಗ್ಗುತ್ತಿದೆ. ವೀಕ್ಷಕರೇ, ಮ್ಯಾಕ್ಸ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಭಾರಿ ಚರ್ಚೆ ನಡೆಯುತ್ತಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಅಭಿಮಾನಿಗಳು ಕಮೆಂಟ್ ಮಾಡಿ ಖುಷಿ ಪಡುತ್ತಿದ್ದಾರೆ. ಯಾವೆಲ್ಲ ದಾಖಲೆಗಳನ್ನು ಅರ್ಜುನ್ ಮಹಾಕ್ಷಯ ಮುರಿದಿದ್ದಾನೆ ಎಂದು ಖುಷಿಯಾಗಿ ಪೋಸ್ಟ್ ಮಾಡುತ್ತಿದ್ದಾರೆ. ಇದೆಲ್ಲ ನಡುವೆ ಕೇವಲ 8 ದಿನಕ್ಕೆ ಸಿನಿಮಾ 100 ಕೋಟಿ ರೂಪಾಯಿ ಗ್ರಾಸ್ ಕಲೆಕ್ಷನ್ ಮಾಡಿದೆ ಎಂದು ಪೋಸ್ಟರ್ ಒಂದು ವೈರಲ್ ಆಗುತ್ತಿದೆ. ಇದನ್ನು ನೋಡಿ ಅಭಿಮಾನಿಗಳು ಖುಷಿಯಾಗಿದ್ದಾರೆ. ವೀಕ್ಷಕರೇ, ಕನ್ನಡ ಸಿನಿಮಾ 100 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡುವುದು ನಿಜಕ್ಕೂ ಹೆಮ್ಮೆಯ ಸಂಗತಿ. ಇಲ್ಲಿವರೆಗೂ 4-5 ಸಿನಿಮಾ ಮಾತ್ರ ಈ ದಾಖಲೆ ಬರೆದಿದೆ. ಇದೀಗ ಮ್ಯಾಕ್ಸ್ ಕೂಡ ಈ ಮೈಲಿಗಲ್ಲು ದಾಟಿದೆ ಎಂದು ಕೆಲವರು ಕಾಮೆಂಟ್ ಮಾಡುತ್ತಿದ್ದಾರೆ. ಆದರೆ ಇದು ಸತ್ಯಕ್ಕೆ ದೂರವಾದ ಮಾತು ಎಂದು ಗಾಂಧಿನಗರದಲ್ಲಿ ಕೇಳಿಬರುತ್ತಿದೆ. ಮ್ಯಾಕ್ಸ್ ಬಾಕ್ಸ್ ಆಫೀಸ್ ಸೇಕ್ ಮಾಡುತ್ತಿರುವುದು 2024ರ ನಂಬರ್ 1 ಕನ್ನಡ ಸಿನಿಮಾ ಎನ್ನುವುದು ನಿಜ. ಆದರೆ ಇಷ್ಟು ಬೇಗ 100 ಕೋಟಿ ರೂಪಾಯಿ ಗ್ರಾಸ್ ಕಲೆಕ್ಷನ್ ಮಾಡದೆ ಎನ್ನುವುದು ಸುಳ್ಳು ಸುದ್ದಿ ಎನ್ನಲಾಗ್ತಾ ಇದೆ. ಇನ್ನು ಚಿತ್ರತಂಡದಿಂದ ಮ್ಯಾಕ್ಸ್ ಕಲೆಕ್ಷನ್ ಬಗ್ಗೆ ಯಾವುದೇ ಅಧಿಕೃತ ಮಾಹಿತಿ ಸಿಕ್ಕಿಲ್ಲ. ಬಾಕ್ಸ್ ಆಫೀಸ್ ಪಂಡಿತರ ಲೆಕ್ಕಾಚಾರದ ಪ್ರಕಾರ ಈ ಸಿನಿಮಾ 36 ಕೋಟಿ ರೂಪಾಯಿ ಗ್ರಾಸ್ ಕಲೆಕ್ಷನ್ ಮಾಡಿದೆ ಅಷ್ಟೇ. ಮುಂದಿನ ದಿನಗಳಲ್ಲಿ 50 ಕೋಟಿ ರೂಪಾಯಿ ಕ್ಲಬ್ ಸೇರುತ್ತೋ ಎನ್ನುವುದು ಕಾದು ನೋಡಬೇಕಾಗಿದೆ. ಸದ್ಯಕ್ಕೆ 100 ಕೋಟಿ ರೂಪಾಯಿ ಅನ್ನುವುದು ನಿಜವಲ್ಲ. ಆ ಪೋಸ್ಟರ್ ಕೂಡ ಯಾರೋ ಅಭಿಮಾನಿಗಳು ಡಿಸೈನ್ ಮಾಡಿರುವುದು ಎಂದು ಹೇಳಲಾಗ್ತಾ ಇದೆ. ವೀಕ್ಷಕರೇ, ಅಭಿಮಾನಿಗಳು ತಮ್ಮ ನೆಚ್ಚಿನ ನಟನ ಸಿನಿಮಾ ಬಗ್ಗೆ ಕೊಂಡಾಡುವ ಭರದಲ್ಲಿ ಕೊಂಚ ವಿಜೃಂಭಿಸಿ ಇಂಥದ್ದೊಂದು ಪೋಸ್ಟರ್ ವೈರಲ್ ಮಾಡುತ್ತಿದ್ದಾರೆ ಎನ್ನುವ ಮಾತುಗಳು ಕೇಳಿಬರ್ತಿದೆ. ಅದನ್ನು ಪಕ್ಕಕ್ಕಿಟ್ಟರೆ ಮ್ಯಾಕ್ಸ್ ನಿಜಕ್ಕೂ ಬಾಕ್ಸ್ ಆಫೀಸ್ ಅಲ್ಲಾಡಿಸಿಬಿಟ್ಟಿದ್ದಾನೆ. 2ನೇ ವಾರ ಒಂದಷ್ಟು ಸ್ಕ್ರೀನ್ಗಳನ್ನು ಹೆಚ್ಚಿಸಲಾಗಿದೆ. ಅದು ಮ್ಯಾಕ್ಸ್ ಚಿತ್ರಕ್ಕಿರುವ ಕ್ರೇಜ್ ಎಂದರೆ ತಪ್ಪಾಗಲ್ಲ. ವೀಕ್ಷಕರ, ಬರೀ ಬುಕ್ ಮೈ ಶೋನಲ್ಲಿ ಮೊದಲ 8 ದಿನಕ್ಕೆ 6,58,000ಕ್ಕೂ ಅಧಿಕ ಟಿಕೆಟ್ ಬುಕ್ ಆಗಿದೆ. ಈ ಮೂಲಕ ಮ್ಯಾಕ್ಸ್ ಮತ್ತೊಂದು ದಾಖಲೆ ತನ್ನದಾಗಿಸಿಕೊಂಡಿದ್ದಾನೆ. ವಿಜಯ್ ಕಾರ್ತಿಕೇಯನ್ ಮೊದಲ ಪ್ರಯತ್ನದಲ್ಲೇ ಮ್ಯಾಜಿಕ್ ಮಾಡಿದ್ದಾರೆ. ಕೇವಲ ಒಂದು ರಾತ್ರಿಯಲ್ಲಿ ನಡೆಯುವ ಕಥೆಯನ್ನು ಕುತೂಹಲದಿಂದಾಗಿ ಕಟ್ಟಿಕೊಟ್ಟು ಪ್ರೇಕ್ಷಕರನ್ನು ಸೀಟಿಗೆ ತುದಿಗೆ ಬಂದು ಕೂರುವಂತೆ ಮಾಡಿದ್ದಾರೆ. ಮ್ಯಾಕ್ಸ್ ಆರ್ಭಟದ ಬಳಿಕ ಯುವಾಯ್ ಸಿನಿಮಾ ಕಲೆಕ್ಷನ್ ಡಲ್ ಆಗಿದೆ. ಅದೇ ರೀತಿ ಯಾವುದೇ ಕ್ಲಾಶ್ ಇಲ್ಲದೆ ಮ್ಯಾಕ್ಸ್ ಮಾತ್ರ ಬಿಡುಗಡೆ ಆಗಿದ್ದರೆ ಮತ್ತಷ್ಟು ಪ್ಲಸ್ ಆಗುವ ಸಾಧ್ಯತೆ ಇತ್ತು. ಇನ್ನು ಕರ್ನಾಟಕ ಬಿಟ್ಟರೆ ಹೊರ ರಾಜ್ಯಗಳಲ್ಲಿ ಮ್ಯಾಕ್ಸ್ ಸಿನಿಮಾ ದೊಡ್ಡದಾಗಿ ಕಲೆಕ್ಷನ್ ಮಾಡುತ್ತಿಲ್ಲ. ವೀಕ್ಷಕರು, ಇವತ್ತಿನ ವಿಡಿಯೋ ಮ್ಯಾಕ್ಸ್ ಸಿನಿಮಾ 100 ಕೋಟಿ ರೂಪಾಯಿ ಗಳಿಸಿದ ಕಲೆಕ್ಷನ್ ಕ್ಲಾರಿಟಿ ಬಗ್ಗೆ ಆಗಿತ್ತು. ಇವತ್ತಿನ ವಿಡಿಯೋ ಇಷ್ಟವಾಗಿದೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಹೆಚ್ಚು ಜನರಿಗೆ ಶೇರ್ ಮಾಡಿ. ಮತ್ತು ವಿಡಿಯೋ ಬಗ್ಗೆ ಅನಿಸ್ತು ತಪ್ಪದೇ ತೆಗೆಡೆ ಕಮೆಂಟ್ ಮಾಡಿ. ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.